ಸರ್, ಇಷ್ಟು ದಿನ ಸಿದ್ದರಾಮಯ್ಯ ಅವರು ಹಾಂ ಅಲ್ಲಿಗೆ ಹೋಗಲ್ಲ, ಅಯೋಧ್ಯೆಗೆ ಹೋಗಲ್ಲ, ನಾವು ಇಲ್ಲೇ ಪೂಜೆ ಮಾಡ್ತೀವಿ ಅಂತಿದ್ರು. ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನಾನು ಕೂಡ 22 ಆದ ನಂತರ ಹೋಗ್ತೀನಿ ಅಯೋಧ್ಯೆಗೆ ಅಂತ ಹೇಳ್ತಾ ಇದ್ದಾರೆ ಸರ್. ಡಬಲ್ ಸ್ಟ್ಯಾಂಡರ್ಡ್ ಆಯಿತು. ಸಿದ್ದರಾಮಯ್ಯನವರು ಅವತ್ತು ನಾನು ಹೋಗಲ್ಲ ಅಂತ ಹೇಳಿದ್ದು, ಇವತ್ತು 22 ನಂತರ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಖಂಡಿತ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ಇಡೀ ದೇಶದ ಹಿಂದೂಗಳ ಭಾವನೆ ಇದ್ದೇ ಇದೆ. ರಾಮ ನಮ್ಮ ದೇವರು, ರಾಮ ಎಲ್ಲ ಜಾತಿಯನ್ನು ಒಟ್ಟು ಮಾಡಿದ್ದಾನೆ, ರಾಮರಾಜ್ಯ ಆಗಬೇಕಂತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ದರು. ಈ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಕೂಡ ರಾಮನ ಭಕ್ತರೇ. ಖಂಡಿತ ನಾನು ಇಲ್ಲಿ ರಾಜಕಾರಣ ಬೆಳೆಸೋಕ್ಕೂ ಇಷ್ಟಪಡೋದಿಲ್ಲ, ಅವ್ರನ್ನ ಟೀಕೆ ಮಾಡೋಕ್ಕೂ ಇಷ್ಟಪಡೋದಿಲ್ಲ. ಅವರು 22 ನಂತರ ನಾನು ರಾಮ ಮಂದಿರಕ್ಕೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ದೀರಲ್ಲ, ಇದು ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಇದು ಬೇರೆ ಯಾರ್ಯಾರು ವಿರೋಧ ಮಾಡ್ತಿದ್ರಲ್ಲ, ಇದು ಅಲ್ಲೇ ರಾಮ ಮಂದಿರಕ್ಕೆ ಯಾಕೆ ಹೋಗಬೇಕು, ಅದೊಂದು ಅಲ್ಲೇ ರಾಮನ ಪೂಜೆ ಬೇಕಾ, ಈ ಥರ ಮಾಡ್ತಿರಲ್ಲ, ಅವರೆಲ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದನ್ನು ನೀವು ಹೇಳಿ, ನೀವು ಕೂಡ ಇವತ್ತಿಲ್ಲ ನಾಳೆ ರಾಮ ಮಂದಿರಕ್ಕೆ ಬನ್ನಿ ಅಯೋಧ್ಯೆಗೆ ಏನಂತ ಪ್ರಾರ್ಥನೆ ಅವ್ರಿಗೂ ಕೂಡ ಮಾಡ್ತೇನೆ. ರಾಮನ ಬಗ್ಗೆ ಇಡೀ ಜಗತ್ತಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಒಟ್ಟಾಗಿದ್ದೀವಿ ಅನ್ನೋದನ್ನು ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ಕೂಡ ನಾನು ಅದನ್ನು ಸ್ವಾಗತಿಸ್ತೇನೆ. ಅವರ ಆರೋಪ ಇರೋದು ಬಿಜೆಪಿಯವರು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ರಾಮ ಎಲ್ಲರ ದೇವರು, ಕೇವಲ ಬಿಜೆಪಿಯವರಿಗೆ ಸೀಮಿತಗೊಳಿಸ್ತಾ ಅಲ್ಲ. ಈ 22 ನಂತರ ಬರ್ತೀನಿ ಅಂತಲೂ ಹೇಳಿ, ಅದಾದ ನಂತರ ಇದೂ ಹೇಳಿದ್ದಾರೆ, ನೀವು ಹೇಳಿದ ಪಾಯಿಂಟು ಹೇಳಿದ್ದಾರೆ, ಬಿ ಜೆ ಪಿಯ ರಾಜಕೀಯಕ್ಕೆ ಬಳಸ್ಕೊತಿದ್ದೀವಿ, ಈ ಮಾತು ಹೇಳ್ತಿದ್ದಾರೆ. ನೋಡಿ, 500 ವರ್ಷದ ಕೆಳಗಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಒಡೆದಿದ್ದು, ಸತತವಾಗಿ ಹಿಂದೂಗಳು ಅವತ್ತಿಂದನೂ ಕೂಡ ಹೋರಾಟ ಮಾಡ್ಕೊತ ಬಂದಿದ್ದಾರೆ, ಇವತ್ತಲ್ಲ. ಅಂದರೆ ಇದು ಮಾನ್ಯ ಅಡ್ವಾಣಿಯವರು ಹೇಳಿದ್ದಾರೆ, ಆ ಪ್ರಭು ಶ್ರೀರಾಮನದೇ ಅಪೇಕ್ಷೆ ಇತ್ತು ಅಂತ ಕಾಣುತ್ತೆ, ಮೋದಿಯವ್ರ ಕಾಲದಲ್ಲಿ ಇದಾಗಬೇಕಿತ್ತು ಅಂತ. ಹಾಗಾಗಿ ಇದರಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಅಂತ ಆದಾಗ ಸ್ವಾಭಾವಿಕವಾಗಿ ಅವ್ರನ್ನ ಟೀಕೆ ಮಾಡಬೇಕು. ಇಲ್ಲ, ನಾವು ಅವತ್ತು ಹೇಳಿದ ತಪ್ಪಿದೆ, ಈಗ ನಾವು ತಿದ್ಕೊಂಡಿದ್ದೀವಿ, ನಾವು ಈ ರೀತಿ ರಾಮ ಮಂದಿರಕ್ಕೆ ಬರ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಏನು? ಒಂದು ಕಾಂಗ್ರೆಸ್ ಪಕ್ಷ ಇದೆ, ಒಂದು ಪೊಲಿಟಿಕಲ್ ಪಾರ್ಟಿ, ಅವರು ರಾಜಕಾರಣದಲ್ಲಿ ಅವರು ಟೀಕೆ ಮಾಡಲೇಬೇಕು. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಅವ್ರು ಎಷ್ಟು ಬೇಕಾದ್ರೂ ಟೀಕೆ ಮಾಡಲಿ, ನಾನು ಖಂಡಿತ ಇದನ್ನು ನಾನಂತೂ ರಾಜಕಾರಣಕ್ಕೆ ಬಳಸೋಕ್ಕೆ ಇಷ್ಟಪಡಲ್ಲ, ಡಬಲ್ ಸ್ಟ್ಯಾಂಡರ್ಡು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅವರೆಲ್ಲರಿಗೂ ಕೂಡ ರಾಮಭಕ್ತಿ ಜಾಗೃತಿ ಆಗಿದೆ. ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ, ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ. ಬೇಡ, ನೀವು ಈ ರೀತಿ ಹೇಳ್ಕೊಂಡ್ರೆ ಒಳ್ಳೆಯದು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೆ ಹೇಳಿಬಿಟ್ರು, ಈ ಖರ್ಗೆಯವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಕೂಡ 22 ನಂತರ ಹೋಗ್ತೀನಿ ಅಂತ. ಇದು ನಾನು ಹೇಳ್ತೀನಲ್ಲ, ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದರೆ, ನನ್ನ ವೈಯಕ್ತಿಕ ಭಾವನೆ, ನಾನು ರಾಮಭಕ್ತ, ಅರ್ಥ ಆಯ್ತಾ? ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಕೋಟಿ ಇಡೀ ಪ್ರಪಂಚದಲ್ಲಿರೋಂಥ ಹಿಂದೂಗಳ ಆಸೆ ಏನು? 500 ವರ್ಷದ ಕೆಳಗೆ ಯಾವನೊಬ್ಬ ಬಾಬರನನ್ನು ಬಂದು ಈ ದೇಶದಲ್ಲಿರೋಂಥ ದೇವಸ್ಥಾನಗಳು ಒಡೆದಾಕಿ ಅಲ್ಲಿ ಬಾಬರ್ ಮಸೀದಿ ಕಟ್ಟಿದಾಗ ಅದು ಗುಲಾಮಗಿರಿ ಸಂಕೇತ ಅಂತ ಇದೆ ಅಂತ ಗೊತ್ತಾದ ನಂತರೂ ಕೂಡ ಒಬ್ಬೊಬ್ಬರಿಗೆಲ್ಲ ಎಷ್ಟು ಜನದ ಬಲಿದಾನ ಆಗಿದೆಯೋ, ಎಷ್ಟು ಸಾವಿರ ಜನ ಇದಕ್ಕೆ ಸತ್ಯಾರೋ, ಆ ಎಲ್ಲ ಬಲಿದಾನ ಆಗಿರೋಂಥ ವ್ಯಕ್ತಿಗಳಿಗೆ ನಾವು ನುಗ್ಗಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಕೋರ್ಟು ಕೂಡ ನಮಗೆ ಸಹಕಾರ ಕೊಟ್ಟಿದೆ. ಇದೆಲ್ಲ ಆಗಿರೋದ್ರಿಂದ ರಾಮ ಮಂದಿರ ಆಗ್ತಾಯಿದೆ. ಇದು ಮುಗಿಸ್ಬಿಡ್ತೀನಿ. ಹಾಗಾಗಿ ಇದನ್ನು ಅವರು ರಾಜಕಾರಣ ಅಂತ ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ಹೇಳಲ್ಲ. ಇದು ನಾವು ರಾಜಕಾರಣ ಖಂಡಿತ ಮಾಡ್ತಿಲ್ಲ. ನಮ್ಮೆಲ್ರಿಗೂ ಇಡೀ ದೇಶದ ಹಿಂದೂಗಳಿಗೆ ಹೆಮ್ಮೆ ಏನು ಅಂತಂದರೆ, 500 ವರ್ಷದ ಗುಲಾಮಗಿರಿಯ ಸಂಕೇತವನ್ನು ಕಿತ್ತು ಬಿಸಾಕಿ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಿ 22ನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ. ಯಾರೂ ಇದಕ್ಕೆ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಹೇಳ್ತಾ ಇದ್ರು, ಅವರು ಇವತ್ತು ಆ ರಾಮ ಮಂದಿರಕ್ಕೆ ನಾವು ಬರ್ತೀವಿ, ಇವತ್ತಿಲ್ಲ ನಾಳೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಇಡೀ ದೇಶದ ಹಿಂದೂಗಳಿಗೆ ತುಂಬ ಸಂತೋಷದ ಆ ಹೇಳಿಕೆಗಳು ಸಂತೋಷ. ಮತ್ತು ಅದರ ಮುಖಾಂತರ ಹಿಂದೂಗಳಿಗೆ ಇಡೀ ದೇಶದಲ್ಲಿ ಒಟ್ಟಾಗಿರಬೇಕು ಅನ್ನೋಂಥ ಭಾವನೆ ಖಂಡಿತ ಅದ್ರ ಮುಖಾಂತರ ಬರುತ್ತೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ, ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ.
ಅವರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯೋಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನು ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ದೆಹಲಿಗೆ ಹೋಗಿದ್ರೆ ಅಮಿತ್ ಶಾ ಭೇಟಿಯ ಫಲಪ್ರದ ಆಗಿದೆ? ಫಲಪ್ರದ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿಗಳನ್ನು ಮಾನ್ಯ ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ದೀನಿ, ಮಾನ್ಯ ಅರುಣ್ ಸಿಂಗ್ ಅವ್ರ ಗಮನಕ್ಕೂ ತಂದಿದ್ದೀನಿ. ರಾಜ್ಯದಲ್ಲಿ 28 ಸ್ಥಾನವನ್ನು ಗೆಲ್ಲೋ ದಿಕ್ಕಿನಲ್ಲಿ ನಮ್ಮ ಸಂಘಟನೆ ಶಕ್ತಿಶಾಲಿಯಾಗಿದೆ. ಕಾರ್ಯಕರ್ತರೆಲ್ಲ ತಯಾರಿದ್ದಾರೆ, ವೋಟರ್ಸು ತಯಾರಿದ್ದಾರೆ. ಸಣ್ಣ ಪುಟ್ಟ ನಾಯಕರಲ್ಲಿ ಸಣ್ಣ ಸಣ್ಣ ಗೊಂದಲಗಳಿದೆ, ಅದನ್ನು ಪರಿಹಾರ ಮಾಡಬೇಕು ಅನ್ನೋಂಥ ಭಾವನೆಗಳು ಅವ್ರ ಹತ್ರ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಪರಿಹಾರ ಆಗತ್ತೆ. ಕೇಳಿದ್ದೀನಿ. ಫೈನಲ್ ಆಗತ್ತೇನು, ಏನು ನನ್ನ ಜಾಬ್ನಲ್ಲಿ ಇದೆ, ಅವ್ರ ಜಾಬಲ್ಲಿ ಇದೆ ಅಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ, ಚುನಾವಣಾ ಸಮಿತಿ ಇದೆ, ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನನ್ನ ಮಗನಿಗೂ ಬೇಕು ಅನ್ನೋದನ್ನು ಅಂಶವನ್ನು ನಾನು ಪ್ರಸ್ತಾಪನೂ ಮಾಡಿದ್ದೀನಿ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧ. ನನ್ನ ಮಗನಿಗೆ ಕೊಟ್ಟರೆ ಅವ್ರಿಗೆ ಗೆಲ್ಲಿಸ್ತೀವಿ, ಇನ್ಯಾರು ಕೊಟ್ಟರು ಕೂಡ ಅವ್ರಿಗೆ ಗೆಲ್ಸಕ್ಕೆ ಕೊಡ್ವಿ. ಒಟ್ಟಾರೆ BJP ಗೆಲ್ಲಿಸ್ತೀವಿ, ಮೋದಿನ ಪ್ರಧಾನಮಂತ್ರಿ ಮಾಡ್ತೀವಿ. ಈ ನೀವೆಲ್ಲ ಮಾಡ್ತಿದ್ದೀರಲ್ಲ, ಇಲ್ಲಿ ಹೋಗ್ತಿದ್ದಂಗೆ ಅದು ರಾಜಕೀಯ ಶುರು ಮಾಡ್ತೀರಿ. ನಮ್ಮ ಪರಿಸ್ಥಿತಿ ಹೇಗಿದೆ, ಈ ಕ್ಲಾಸ್ ಆಗಿದೆ. ಮತ್ತೆ ನಾವು ಮೂರು ಜನ ಬೇಕಾದಷ್ಟು ಅವ್ರಿಗೂ ಗೊತ್ತಿದೆ. ನ್ಯಾಷನಲ್ ಲೀಡರ್ ಅವರು, ಕಾಂಗ್ರೆಸ್ಸಿನ ಈಗಿನ ದುಸ್ಥಿತಿ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಹಿಜಾಬ್ ಬಗ್ಗೆ ಇನ್ನು ಮುಂದೆ ಹಿಜಾಬ್ ಇಲ್ಲ, ಮಾರನೇ ಯೂಟರ್, ನಾನು ಅದನ್ನು ಹೇಳೇ ಇಲ್ಲ, ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ, ಆಯಿತಾ. 3 ಜನ DCMಗಳು ಯಾಕೆ ಬೇಕು? ನಮ್ಮ ಕಾಲದಲ್ಲೂ ಇತ್ತು 3 DCM. ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅಥವಾ ಉಪಮುಖ್ಯಮಂತ್ರಿ ವಿರುದ್ಧವಾಗಿ ಇನ್ನೂ 3 DCM ಅಂತ ಕೇಳಲಿಲ್ಲ. ರಾಜಕೀಯದಲ್ಲಿ ಆಡಳಿತಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಲೆಕ್ಕದಲ್ಲಿ ನಾವು ಮಾಡಿದ್ವಿ ವಿನಃ ನಮ್ಮಲ್ಲಿ ಯಾರಲ್ಲೂ ಈ ಗೊಂದಲ ಇಲ್ಲ. 2-3 DCM ಮಾಡಿದಾಗ ಯಾಕೆ 3 DCM ಮಾಡಿದ್ರಿ? ನಮ್ಮ ಪಕ್ಷದಲ್ಲಿರೋರು ಯಾರೂ ಕೇಳಲಿಲ್ಲ, ರಾಜ್ಯ ಜನನೂ ಕೇಳಲಿಲ್ಲ. ಆದರೆ ಇಲ್ಲಾಕೆ ಶುರುವಾಯಿತು? ಅವರ DCM CM ಅವರಲ್ಲಿರೋಂಥ ಗೊಂದಲ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹೇಳಿದ್ನಲ್ಲಪ್ಪ ನಾನು, ನೋಡಿ, ನಾನು ಡೀಟೈಲ್ ಯಾವ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಅಧ್ಯಕ್ಷರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ. 1-2 ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನು ಅವ್ರ ಹತ್ರ ಹೇಳಿ ಬಂದಿರಿ, ನಿಮ್ಮ ಹತ್ರ ಹೇಳೋಂಥ ಅವಶ್ಯಕತೆ ಇಲ್ಲ. ಏನಿತ್ತು? ಹ್ಞೂನ್ರಿ, ಈಗ 6 ಇರುತ್ತೆ, 20 ಇರುತ್ತೆ. ಒಂದೇ ಸರಿ 34 ಜನ ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಸೆಂಟ್ರಲ್ ಮಿನಿಸ್ಟ್ರು ಮಾಡಿದ್ರು. ಯಾವತ್ತಾರ ದೇಶದಲ್ಲಿ ಆಗಿತ್ತಾ? ಅದನ್ನೆಲ್ಲರಿಗೂ ಗಮನಿಸಿದ್ದೀರಾ? ಇದು ಯಾವುದೋ ಒಂದು 6 ಕಂಬಿ ಇತ್ತು ರಾಜ್ಯದಲ್ಲಿ. ಕೇಂದ್ರದಲ್ಲಿ ಹೇಳ್ತಿರೋದು ನಾನು ಬ್ಯಾಕ್ವರ್ಡ್ ಕ್ಲಾಸ್ಗೆ. ಮಾಡ್ಯಾರ ಸಿದ್ದರಾಮಯ್ಯನವರು, ಮಾಡ್ಯಾರ ಕಾಂಗ್ರೆಸ್ನವರು 34 ಯಾವತ್ತಾದರೂ? ಇದನ್ನು ನೀವು ಕೇಳಲ್ಲ. 6 ಕಮ್ಮಿ ಇತ್ತು ಏನಾಗುತ್ತೆ? ಏನು 6 ಕಮ್ಮಿ ಇದ್ದವರು ಸರ್ಕಾರ ತಂದು ಬಿಡ್ತಾರ? ಹೂನಣ್ಣ, ಹೌದಪ್ಪ, ನಾನು ಇಲ್ಲ ಅಂದಿಲ್ಲ. ಹೌದು, ನಾನು ಮಾಡಿ ಅಂತ ಕೇಳಿದ್ದೀನಿ. ಆದರೆ ಅವ್ರು ದೊಡ್ಡವ್ರು ತೀರ್ಮಾನ ಮಾಡ್ತಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅದನ್ನು ತೀರ್ಮಾನ ಮಾಡೋದಕ್ಕೆ, ಆ ತೀರ್ಮಾನಕ್ಕೆ ಬದ್ಧವಾಗಿರೋಂಥ ಅಭ್ಯಾಸ BJPಲಿ ಇದೆ. ಹೌದು, ಹೇಳ್ದ ಪ್ರಯೋಜನ ನಾಡಲ್ಲಿ ನೋಡುವಂತ ಇವತ್ತೇ ಗೊತ್ತಾಗ್ಬಿಡ್ತಾರೆ ರಿಸಲ್ಟು. ಕಾಂಗ್ರೆಸ್ ಸರ್ಕಾರ ಇದೆಯೇನ್ರಿ ರಾಜ್ಯದಲ್ಲಿ? ಎಷ್ಟು ಕೊಲೆಗಳಾಗ್ತಾ ಇದೆ, ಎಷ್ಟು ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆಗಿದೆ, ನೈತಿಕ ಪೊಲೀಸ್ಗಿರಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ರಾಜ್ಯದಲ್ಲಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದಷ್ಟೂ ಕೂಡ ಹೇಳ್ತಾ ಹೋಗ್ಬೋದು. ಇದ್ಯಾವುದೋ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಇದಷ್ಟೂ ಕೂಡ ಬಹಿರಂಗ ಮಾಡೋ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಅವ್ರು ನೋಡೋಣ, ಕೂತ್ಕೊಂಡು ನಾನು ಬೆಂಗಳೂರು ಬರ್ತಾ ಇದ್ದೀನಿ ಆದಷ್ಟು ಬೇಗ. ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ರೂಪ ತರೋಣ. 28 ಸೀಟ್ ಗೆಲ್ಲೇಬೇಕು, ಈ ಅಭಿಪ್ರಾಯ ಅಮಿತ್ ಶಾ ಅವ್ರದ್ದು, ನಮ್ಮದು ಅದೇ ಅಭಿಪ್ರಾಯ. ಗೊತ್ತಿಲ್ಲ, ಸುಮ್ಮನೆ ಹೇಳೇನು, ಗೊತ್ತಿದ್ರೆ ಇಂತಿಂಥ ಹೆಸರು ಹೇಳ್ತಿದ್ದೆ. ಬರೋರು ಇದ್ದಾರೆ, ಮಾನ್ಯ DK ಶಿವಕುಮಾರ್ ಹೇಳ್ತಿದ್ರಲ್ಲ, ಒಬ್ಬನಾರ ಬಂದ? ಸ್ವಲ್ಪ ಕೇಳಪ್ಪ ಪೂರ, ನೀನು ಹೇಳ್ದಕ್ಕೆ ಉತ್ತರ ಕೊಡ್ಬೇಕೇನ? ನಾನು ಹೇಳೋದಕ್ಕೆ ಕೇಳು.
ಡಿ ಕೆ ಶಿವಕುಮಾರ್ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಮುಗಿದೇ ಹೋಯ್ತು, ಎಲ್ಲರನ್ನೂ ತೊಗೊತಿದ್ದೀವಿ, ಕ್ಯೂ ನಿಂತಿದ್ದಾರೆ. ನೀನು ಹಣೆ ಬರೋಕ್ಕೆ ಒಬ್ಬರು ಬಂದರು ಬಿ ಜೆ ಪಿಯವರು? ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಯಾರು ಬರ್ತಾರೋ ಬಿಡ್ತಾರೋ, ನನಗೆ ಗೊತ್ತಿಲ್ಲದಿರೋದು ಡಿ ಕೆ ಶಿವಕುಮಾರ್ ನನಗೆ ಸುಳ್ಳು ಹೇಳಲ್ಲ. ಅಲ್ಲ ಸರ್, ಗೋವಿಂದ ಹೇಳ್ತಿರೋದು ನಿಮ್ಮ ಹತ್ರ ನಂಬರ್ಸ್ಗಳು ಜಾಸ್ತಿ ಇರುತ್ತೆ. ನನಗೆ ಗೊತ್ತಿಲ್ಲ ಅಂದಮೇಲೆ ನಿಮಗೆ ಗೊತ್ತು, ನಿನಗೆ ಗೊತ್ತೇನು ನನ್ನ ಹತ್ರ ನಂಬರ್ ಜಾಸ್ತಿ ಇದೆ ಅಂತ? ನನಗೆ ಯಾಕೆ ಗೊತ್ತಿಲ್ಲ, ನಿನ್ನ ಮನಸ್ಸಲ್ಲಿ ಇದೆಯಾ? ಗೊತ್ತಿಲ್ಲ. ಅಲ್ಲಣ್ಣ, ಇದ್ದಿದ್ರೆ ಕೇಳಿ ಟಚ್ಚಲ್ಲಿದ್ದರೆ ಇಂತಿಂತವ್ರು ಇದ್ದಾರೆ 1 2 3 4 ನನಗೇನು ಗಂಟು ಹೋಗುತ್ತೆ ಅವ್ರ ಹೆಸರು ಹೇಳಿ ಖುಷಿ ಪಡ್ತಾರೆ ಅವರು, ನನ್ನ ಹೆಸರು ಟಿ ವಿಯಾಗಿ ಬಂತು ಅಂತ. ಸತ್ಯ ಹೇಳ್ತೀನಿ, ನನ್ನ ಜೊತೆಗಂತೂ ಯಾವ ಕಾಂಗ್ರೆಸ್ಸಿನ MLA ಅವ್ರು ಲಿಂಕಲ್ಲಿ ಇಲ್ಲ. ನನಗೆ ಗೊತ್ತಿಲ್ಲ ರೀ ಅಂದಮೇಲೆ ಮತ್ತೆ ಕೇಳ್ತೀಯಲ್ಲ ನೀನು. ಈಗ ಇವತ್ತು ರಾಜೀನಾಮೆ ಕೊಟ್ಟು ನಿಮ್ಮ ಟಿ ವಿಗೆ ಆಫೀಸಿಗೆ BJP ಸೇರ್ತೀಯಾ? ನಿಂಗೆ ಗೊತ್ತಾ? ಬೇರೆ ಚಾನಲ್ ಬರ್ತಾರೆ, ಹಾಂ, ಬೇರೆ ಚಾನಲ್ ಬರ್ತಾರೆ. ಓ, ಅದೊಂಥರ ಪಕ್ಷಾಂತರ. ಎಸ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.